ಈ ಸಿನಿಮಾ ಕಾಮಿಡಿ ಡ್ರಾಮಾ ಜಾನರ್ಗೆ ಸೇರಿದ ಸಿನಿಮಾ ಅಂತ ಹೋಗಿದ್ದೆ. ಬಟ್ ಸಿನಿಮಾ ನೋಡಿದ್ಮೇಲೆ ಈ ಎರಡು ಎಲ್ಲಿದ್ವು ಅನ್ನೋದನ್ನ ಹುಡುಕುವ ಥರ ಅನ್ನಿಸ್ತು. ಆ್ಯಂಡ್ ಆ ಸಿನಿಮಾನೇ ರಘುಶಾಸ್ತ್ರಿ ಅವರು ಡೈರೆಕ್ಟ್ ಮಾಡಿ ತ್ರಿಗುಣ್ ಹಾಗೆ ಬಿ ಜಯಶ್ರೀ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಲೈನ್ ಮ್ಯಾನ್. ಸಿನಿಮಾದ ರಿವ್ಯೂಗೂ ಹೋಗೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ನಮಗೆ ಸಿಗೋದು ಚಂದಕವಾಡಿ ಅನ್ನೋ ಒಂದು ಗ್ರಾಮ. ಈ ಊರಿನ ಪವರ್ ಸ್ಟೇಷನ್ನ ಇನ್ಚಾರ್ಜ್ ಆಗಿ ಕೆಲಸ ಮಾಡೋನೆ ನಟೇಶ್ ಅಲಿಯಾಸ್ ನಟ. ಇಡೀ ಗ್ರಾಮಕ್ಕೆ ಸಮಯಕ್ಕೆ ಸರಿಯಾಗಿ ಪವರ್ ಕೊಡ್ತಾ ಇರೋ ಈ ಲೈನ್ ಮ್ಯಾನ್ ಊರಿನವರೆಲ್ಲ ಸೇರಿ ನಡೆಸ್ತಾ ಇದ್ದಂಥ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಇನ್ನು ಮುಂದೆ ನಾನು ಕರೆಂಟ್ ಕೊಡಲ್ಲ ಅನ್ನೋ ನಿರ್ಧಾರವನ್ನು ತಗೊಳ್ತಾನೆ. ಅದು ಯಾಕೆ, ಅಂಥದ್ದು ಅಲ್ಲಿ ನಡೆದಿದ್ದಾದರೂ ಏನು, ಇದರಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನು ನೀವು ಸಿನಿಮಾಕ್ಕೆ ಹೋಗಿ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಕಥೆಯ ಒನ್ ಲೈನ್ ಸ್ಟೋರಿ. ಡೈರೆಕ್ಟರ್ ಅವರು ಈ ರೀತಿಯ ಒಂದು ಥಾಟನ್ನು ಬರೆದುಕೊಂಡಿರೋ ರೀತಿ ಇಷ್ಟ ಆಯಿತು. ಆ್ಯಂಡ್ ಇರುವಂಥ ಪಾತ್ರಗಳು, ಗೌಡ್ರು, ಅವರ ಹೆಂಡತಿ ಜುಮ್ಕಿ, ಕೊಕ್ಕೆ, ಲೈನ್ ಮ್ಯಾನ್ ನಟೇಶ, ಸೂಲಗಿತ್ತಿ ಶಾರದಜ್ಜಿ, ಅವರ ಹತ್ತಿರ ಹೇಳಿಸಿರುವಂಥ ಮಾತುಗಳು, ಸ್ಪೆಷಲಿ ಸಾಕಷ್ಟು ಜೀವಿಗಳನ್ನು ಭೂಮಿಗೆ ತಂದಿರೋ ಶಾರದಜ್ಜಿ ಇನ್ನೊಂದು ಜೀವಕ್ಕೆ ತೊಂದರೆ ಆಗುತ್ತೆ ಅಂದಾಗ ಆಡಿರುವಂಥ ಮಾತುಗಳು ತುಂಬಾ ಚೆನ್ನಾಗಿ ರೀಚ್ ಆಯಿತು. ಆ್ಯಂಡ್ ಡೈರೆಕ್ಟರ್ ಅವರು ಗ್ರಾಮದಲ್ಲಿ ಕರೆಂಟ್ ಇಲ್ಲದಾಗ ಆದಂತಹ ಬದಲಾವಣೆಗಳನ್ನು ಆ್ಯಂಡ್ ಒಂದು ಜೀವ ಅನ್ನೋದನ್ನು ಒಂದೊಂದು ಪಾತ್ರಕ್ಕೂ ಕನೆಕ್ಟ್ ಮಾಡಿರೋ ರೀತಿಯನ್ನು ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಇರುವಂಥ ಎಲ್ಲ ಪಾತ್ರಗಳಿಗೆ ಅವರದ್ದೇ ಆದ ರೀತಿಯಲ್ಲಿ ಕನೆಕ್ಟ್ ಮಾಡಿರೋ ರೀತಿ ಇಷ್ಟ ಆಯಿತು. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಬಿ ಜಯಶ್ರೀ ಅವರು ತಮ್ಮನ್ನು ತಾವೇ ಮೀರಿಸ್ತಾರೆ. ಆ್ಯಂಡ್ ತ್ರಿಗುಣ್ ಅವರ ಆ್ಯಕ್ಟಿಂಗ್ನಲ್ಲಿ ಇನ್ನೊಂದಷ್ಟು ವ್ಯವಸಾಯ ಮಾಡಬೇಕಿತ್ತು ಅಂತ ಅನಿಸ್ತಿತ್ತು. ಐ ಥಿಂಕ್ ಬೇರೆ ಭಾಷೆ ಸಿನಿಮಾಗಳು ಸೇರಿದ್ರೆ ಇದು ಅವರ 4ನೇ ಸಿನಿಮಾ ಅಂದ್ಕೊಳ್ತೀನಿ. ಬಟ್ ಆ್ಯಕ್ಟಿಂಗ್ನಲ್ಲಿ ಯಾಕೋ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಆ್ಯಂಡ್ ಮಣಿಕಾಂತ್ ಕದ್ರಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲಲ್ಲಿ ಇಷ್ಟ ಆಯಿತು. ಆ್ಯಂಡ್ ಶಾರದಜ್ಜಿಗೆ ಅಂತಲೇ ಮಾಡಿರುವಂಥ ಒಂದು ಸಾಂಗ್ ಕೂಡ ಚೆನ್ನಾಗಿತ್ತು. ಇನ್ನು ಸಿನಿಮಾದಲ್ಲಿ ಬದಲಾಗಬಹುದಿತ್ತು ಅಂತ ಅನಿಸಿದ್ದು, ಕಥೆಯನ್ನು ಇನ್ನೊಂದಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಬಹುದಿತ್ತು ಅಂತ. ಬಿಕಾಸ್ ಸಾಕಷ್ಟು ಪಾತ್ರಗಳು ಇದ್ವು, ಅವುಗಳನ್ನು ಬಳಸ್ಕೊಂಡು ಇನ್ನೊಂದಷ್ಟು ಎಂಟರ್ಟೈನ್ ಮಾಡಬಹುದಿತ್ತು ಅಂತ. ಫಾರ್ ಎಕ್ಸಾಂಪಲ್, ಇರೋವಂಥ ಮುಸ್ಲಿಂ ಪಾತ್ರಗಳು, ಅವರ ಸಂಭಾಷಣೆ, ಅವರು ಮಾತಾಡುವಂಥ ಶೈಲಿ, ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬಹುದಿತ್ತು. ಆ್ಯಂಡ್ ಇರುವಂಥ ಕಾಮಿಡಿ ಪಾತ್ರಗಳಿಂದ ಬಂದಿರುವಂಥ ಕಾಮಿಡಿ ಇಲ್ಲಿ ವರ್ಕ್ ಆಗಿಲ್ಲ. ಆ್ಯಂಡ್ ಶಾರದಜ್ಜಿಯ ಮೊಮ್ಮಗಳು ಹಾಗೆ ಪಕ್ಷಿ ಪ್ರೇಮಿ ಅನ್ನೋ ಒಂದು ಪಾತ್ರ ತುಂಬಾ ಡಮ್ಮಿ ಅಂತ ಅನಿಸ್ಬಿಟ್ವು. ಅವುಗಳನ್ನು ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋಬಹುದಿತ್ತು. ಆ್ಯಂಡ್ ಧಾರಾವಾಹಿಯನ್ನು ಕರೆಂಟ್ ಇಲ್ಲದಾಗ ಹೇಳಿರುವಂಥ ರೀತಿ ಇನ್ನೊಂದಷ್ಟು ಕನ್ವಿನ್ಸಿಂಗ್ ಆಗಿ ಬರ್ಕೋಬಹುದಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಸಿನಿಮಾದ ಸಂಭಾಷಣೆ ಇನ್ನೂ ಬೆಟರ್ ಆಗ್ಬೋದಿತ್ತು. ಆ್ಯಂಡ್ ಕೆಲವೊಂದಷ್ಟು ಕ್ಲಾರಿಟಿಗಳು ಬೇಕಿತ್ತು ಅಂತ ಅನ್ನಿಸ್ತಿತ್ತು. ಫಾರ್ ಎಕ್ಸಾಂಪಲ್, ನಟೇಶ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತಾನೆ, ಅದಕ್ಕೆ ಒಂದು ಕ್ಲೋಜರ್ ಕೊಡಬಹುದಿತ್ತು. ಆ್ಯಂಡ್ ಪಕ್ಷಿ ಪ್ರೇಮಿ ಅನ್ನೋ ಪಾತ್ರ ಕೂಡ ಸುಮ್ಮನೆ ಬಂದು ಹೋಗ್ಬಿಡುತ್ತೆ. ಆ ಪಾತ್ರಕ್ಕೆ ಒಂದೊಳ್ಳೆ ಎಮೋಷನ್ ಪಾಯಿಂಟನ್ನು ಆ್ಯಡ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನಿಸುತ್ತೆ. ಇದಿಷ್ಟು ನನ್ನ ರಿವ್ಯೂ. ನೀವು ಈಗ ಆಲ್ರೆಡಿ ಸಿನಿಮಾವನ್ನು ನೋಡಿದರೆ ನಿಮಗೇನು ಅನಿಸ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಓವರಾಲ್ ಆಗಿ ಹೇಳೋದಾದರೆ ಸಿನಿಮಾದಲ್ಲಿ ಇರುವಂಥ ಎಂಟರ್ಟೈನ್ಮೆಂಟ್ ಸಾಕಾಗಲ್ಲ, ಬಟ್ ಕಂಟೆಂಟ್ ಇಷ್ಟ ಆಗಬಹುದು ಅಂತ ಹೇಳ್ತೀನಿ. ಸೊ ನೀವು ಟ್ರೈ ಮಾಡೋದಾದರೆ ಮಾಡ್ಬೋದು ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.